ಅತ್ಯಾಚಾರದ ಆರೋಪಿ, ಲೈಂಗಿಕ ದೌರ್ಜನ್ಯದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾರೆ. ಚನ್ನಾಂಬಿಕಾ ನಿವಾಸದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಸ್ಥಳ ಮಹಜರಾಗ್ತಾ ಇದೆ. ಪ್ರಜ್ವಲ್ ಸ್ಪಾಟ್ ಮಹಜರನ್ನ ಹೊಳೆನರಸೀಪುರದಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಎಸ್ಐಟಿಯ ಕಸ್ಟಡಿಯನ್ನ ನ್ಯಾಯಾಲಯ ವಿಸ್ತರಿಸಿತ್ತು. ಈ ಬೆಳವಣಿಗೆಗಳ ನಡುವೆ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಆಳಕ್ಕಿಳಿತಾ ಇದ್ದಾರೆ. ಒಂದು ಕಡೆ ಸಾಲು ಸಾಲು ಪ್ರಶ್ನೆಗಳನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಸ್ಪಾಟ್ ಮಹಜರಿಗೆ ಅವರನ್ನ ಕರೆದುಕೊಂಡು ಬರಲಾಗಿದೆ. ನೀವು ಕೂಡ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹೊಳೆನರಸೀಪುರದಲ್ಲಿರುವಂತಹ ಚನ್ನಾಂಬಿಕಾ ನಿವಾಸ, ಈ ನಿವಾಸದಲ್ಲಿ ಲೈಂಗಿಕ ದೌರ್ಜನ್ಯವಾಗಿದೆ ಎನ್ನುವಂತಹ ಆರೋಪ ದಾಖಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೈಂಗಿಕ ದೌರ್ಜನ್ಯದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಇಲ್ಲಿಗೆ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಲ್ಲಿ ಮಹಿಳೆಯರು ಕೊಟ್ಟಂತಹ ದೂರಿನ ಅನ್ವಯ, ಮಹಿಳೆಯರು ದಾಖಲಿಸಿರುವಂತಹ 164 ಸ್ಟೇಟ್ಮೆಂಟ್ನ ಅನ್ವಯ ಒಂದಿಷ್ಟು ಸಾಕ್ಷ್ಯಗಳನ್ನ, ಮಾಹಿತಿಗಳನ್ನ ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಸಂತ್ರಸ್ತ ಮಹಿಳೆಯರನ್ನ ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯ ಆಗಿತ್ತು, ಎಲ್ಲೆಲ್ಲಿ ಅತ್ಯಾಚಾರ ಆಗಿತ್ತು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಮಹಜರು ಮಾಡಲಾಗಿತ್ತು. ಅಲ್ಲಿಂದ ಒಂದಿಷ್ಟು ಎವಿಡೆನ್ಸ್ಗಳನ್ನ, ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತಹ ಕೆಲಸ ಆಗಿತ್ತು. ಈಗ ಪ್ರಜ್ವಲ್ ಸರದಿ, ಪ್ರಜ್ವಲ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಚನ್ನಾಂಬಿಕಾ ನಿವಾಸಕ್ಕೆ, ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ನಿವಾಸಕ್ಕೆ ಕರೆತಂದಿದ್ದಾರೆ. ಇಲ್ಲಿ ಸ್ಪಾಟ್ ಮಹಜರು ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಒಳಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಹೊಳೆನರಸೀಪುರದಲ್ಲಿರುವಂತಹ ಚನ್ನಾಂಬಿಕಾ ನಿವಾಸ, ಇಲ್ಲಿ ರೇವಣ್ಣ ನಿವಾಸ ಇದು. ಇಲ್ಲಿ ಸ್ಪಾಟ್ ಮಹಜರ ಆಗ್ತಾ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಹಾಸನದ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಈಗ ಸ್ಪಾಟ್ ಮಹಜರಿಗೆ ಮಾಜಿ ಸಂಸದ, ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಬಂದಿರುವಂತಹದ್ದು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಪ್ರೇಮ್ ಕುಮಾರ್, ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು 43 ದಿನಗಳ ಬಳಿಕ ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸಕ್ಕೆ ಕರೆದುಕೊಂಡು ಬಂದಿರತಕ್ಕಂಥ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಹೊಳೆನರಸೀಪುರ HD ರೇವಣ್ಣ ಅವರ ನಿವಾಸ. ಅದು ಈ ಪ್ರಜ್ವಲ್ ರೇವಣ್ಣ ಅವರನ್ನ ಸ್ಥಳ ಮಹಜರಿಗೆ ಕರ್ಕೊಬರ್ತಾ ಇರೋ ಹಿನ್ನೆಲೆಯಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ASP, 3 DYSP ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸ್ ವಾಹನದಲ್ಲಿ ಯಾರಿಗೂ ಕಾಣದಂತೆ ಅವ್ರನ್ನ ನಿವಾಸದೊಳಗೆ ಕರೆದು ಹೋಗ್ತಾರೆ. ಆ ನಂತರದಲ್ಲಿ ಈಗ ಅವ್ರನ್ನ ಮನೆ ಒಳಗೆ ಕರೆದೋಗಿರ್ತಕ್ಕಂಥದ್ದು FSL ತಂಡವು ಕೂಡ ಆಗಮಿಸಿರ್ತಕ್ಕಂಥದ್ದು. ಈ ಮೊದಲು ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ. ಆ ನಂತರದಲ್ಲಿ ಗನ್ನಿಕಡದು ಅಥವಾ ಏನು ಸಂಸದರ ಹಾಸನ ನಿವಾಸ ಏನಿದೆ ಅಲ್ಲಿ ಸ್ಥಳ ಮಹಜರ ಅಂತ ಮಾಡುವಂಥ ಸಾಧ್ಯತೆ ಇದೆ. ಏನು ಅತ್ಯಾಚಾರ ಸಂತ್ರಸ್ತರು ಏನಿದ್ದಾರೆ, ಇದೇ ನಿವಾಸದಲ್ಲಿ ನಮ್ಮ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರವನ್ನು ಎಸಗಿದ್ರು, ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಅಂತ ಹೇಳಿ ದೂರ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ SIT ವಶದಲ್ಲಿದ್ದರು. ಇದೀಗ ಸ್ಥಳ ಮಹಜರಿಗಾಗಿ ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸಕ್ಕೆ ಅವ್ರನ್ನ ಕರೆದುಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಸ್ಥಳ ಮಹಜರ್ ಪ್ರಕ್ರಿಯೆ ಏನಿದೆ ಅದನ್ನು SIT ತಂಡ ಆರಂಭಿಸಿದೆ. FSL ತಂಡ ಸೇರಿದಂತೆ ಅವರ ಹೇಳಿಕೆಗಳನ್ನು ಸಹ ಇಲ್ಲೇ ದಾಖಲಿಸಿಕೊಳ್ಳಲಾಗುತ್ತೆ. ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅಲ್ಲದೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಈಗಷ್ಟೇ ಚುನಾವಣೆ ರಿಸಲ್ಟ್ ಬಂದಿರೋದ್ರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಈಗ ನಿವಾಸದ ಎದುರು ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸ, ಇದು ರೇವಣ್ಣ ಅವರ ನಿವಾಸ. ಇಲ್ಲಿ ಈಗ ಸ್ಥಳ ಮಹಜರನ್ನ ಮಾಡಲಿಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ನ ಟೀಮ್ ಮುಂದಾಗಿರುವಂಥದ್ದು.